ಬಹಳಷ್ಟು ಜನ ಚಿನ್ನ ಖರೀದಿ ಮಾಡಬೇಕು ಅಂತ ಅಂದ್ಕೊಳ್ಳೋದು ಹೆಣ್ಮಕ್ಳು ಸಹಜ. ಅದರಲ್ಲಿ ಚಿನ್ನ ಖರೀದಿ ಮಾಡಬೇಕಾದ್ರೆ ಮಕ್ಕಳನ್ನು ಪುಟ್ ಮಕ್ಳು ಇರ್ಲಿ, ಯಾರಾದ್ರೂ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಚಿನ್ನ ಖರೀದಿಸೋದಕ್ಕೆ ಬಂದು ಮಗುವನ್ನೇ ಮರ್ತು ಹೊರಟೋಗಿದ್ದಾಳೆ ಇಲ್ಲೊಬ್ಬ ಮಹಾತಾಯಿ. ಮಗುವನ್ನ ಬಿಟ್ಟು ಮನೆಗೆ ತೆರಳಿದ್ರು ಹೆತ್ತ ತಾಯಿ. ಅಂದ್ರೆ ಚಿನ್ನ ತಗೊಳ್ಳೋ ಗೋಜಲ್ಲಿ ಚಿನ್ನ ತಗೊಂಡು ಮಗುನ್ ಬಿಟ್ಬಿಟ್ಟು, ಚಿನ್ನದಂತ ಮಗುನ್ ಬಿಟ್ಬಿಟ್ಟು ಹಂಗೆ ಹೊರಟೋದ್ರು. ಹಾಸನ ನಗರದ ಗಾಂಧಿ ಬಜಾರ್ನಲ್ಲಿ ಈ ಘಟನೆ ನಡೆದಿದೆ. 2 ವರ್ಷದ ಮಗು ಜೊತೆ ಅಂಗಡಿಗೆ ತೆರಳಿದ್ರು ಉಷಾ. ಚಿನ್ನ ಖರೀದಿ ಬಳಿಕ ಮಗುವನ್ನು ಬಿಟ್ಬಿಟ್ಟು ಅಲ್ಲಿಂದ ಹಂಗೆ ಮನೆಗೆ ಹೊರಟೋಗಿದ್ರು. ಜ್ಯುವೆಲ್ರಿ ಶಾಪ್ನಿಂದ ಹೊರಗಡೆ ಬಂದು ಮಗು ಅಳ್ತಾ ನಿಂತ್ಕೊಂಡಿತ್ತು. ಮಗುವನ್ನ ಸಂತೈಸಿ ಭವಾನಿ ಎಂಬ ಮಹಿಳೆ ಕರ್ಕೊಂಡು ಹೋಗಿದ್ರು. ಮನೆಗೆ ಹೋದ ಬಳಿಕ ಮಗು ನೆನಪಾಗಿ ತಾಯಿಗೆ ಆತಂಕ ಶುರುವಾಗೋಯ್ತು. ಕೂಡಲೇ ಹಾಸನ ನಗರ ಠಾಣೆಗೆ ತಾಯಿ ಉಷಾ ದೂರು ಕೊಡ್ತಾರೆ. ಇದೇ ವೇಳೆ ಮಗು ಕರ್ಕೊಂಡು ಠಾಣೆಗೆ ಭವಾನಿ ಕೂಡ ಬರ್ತಾರೆ. ಪೊಲೀಸರ ಸಮ್ಮುಖದಲ್ಲಿ ತಾಯಿಗೆ ಮಗು ಹಸ್ತಾಂತರ ಆಗಿದೆ. ಅಲ್ಲ, ನಾನು ಹೇಳೋದು ಚಿನ್ನ ತಗೊಳ್ಳೋ ಗೋಜಲ್ಲಿ ಅಥವಾ ಚಿನ್ನ ತಗೊಳ್ಳೋ ಇದರಲ್ಲಿ ಹೆತ್ತ ಮಗುನೇ ಮರ್ತ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋಗದ? ಅಷ್ಟೊಂದು ಚಿನ್ನ ಇಂಪಾರ್ಟೆಂಟಾ? ಮಗು ಜೊತೆಲಿ ಕರ್ಕೊಂಡ್ಬಂದಿದ್ದೀನಿ ಮಗುನ ಅನ್ನೋ ಜ್ಞಾನನೂ ಇಲ್ವಾ? ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಚಿನ್, ಚಿನ್ನದ ಮೇಲೆ ವ್ಯಾಮೋಹ ಇರಬೇಕು, ಆದ್ರೆ ಹೆತ್ತ ಮಗುವನ್ನೇ ಮರ್ತು ಹೋಗುವಷ್ಟು ವ್ಯಾಮೋಹನ ಅನ್ನೋ ಪ್ರಶ್ನೆ ಮೂಡುತ್ತೆ. ಅಂದ್ರೆ ಈಗಿನ ಕಾಲದ ಮಾಡ್ರನ್ ತಾಯಿಯರು ಅಂತ ನಾವೇನ್ ಹೇಳ್ತೀವಿ, ಇಂಥ ಘಟನೆಗಳನ್ನ ನೋಡಿದಾಗ ಅದ್ ನೆನಪಾಗುತ್ತೆ ಸಚಿನ್. ಖಂಡಿತ ಸಿಂಧೂರಾ, ನಿಜಕ್ಕೂ ಕೂಡ ಈ ಒಂದು ಮಾತು ಅಕ್ಷರಶಃ ಸತ್ಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನು ಚಿನ್ನ ಖರೀದಿ ಮಾಡುವಂತಹ ಭರದಲ್ಲಿ ಸ್ವತಃ ಮಗುವನ್ನ ಏನು ಮರ್ತಿರ್ತಕ್ಕಂಥ ಘಟನೆ ಹಾಸನ ನಗರದ ಗಾಂಧಿ ಬಜಾರ್ ನಲ್ಲಿ ನಡೆದಿರ್ತಕ್ಕಂಥದ್ದು. ಮಹಿಳೆ ಏನು ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಚಿನ್ನ ನೋಡುವಂತ ವೇಳೆಯಲ್ಲಿ ಮಗು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅಲ್ಲೇ ಮಹಿಳೆ ಭವಾನಿ ಎಂಬ ಕರ್ಕೊಂಡೋಗಿ ಮಗುಗೆ ತಿಂಡಿಯನ್ನ ಕೊಡಿಸ್ತಾರೆ. ತಿಂಡಿ ಕೊಡಿಸಿದ ನಂತರ ಅವ್ರು ಭವಾನಿಯವ್ರನ್ನ ಹುಡ್ಕೊಂಡು ಮತ್ತೆ ಚಿನ್ನದ ಅಂಗಡಿಗೆ ಬರ್ತಾರೆ. ಅಂದ್ರೆ ಅವ್ರು ಅಲ್ಲಿ ಇರೋದಿಲ್ಲ. ಹೀಗಾಗಿ ಉಷಾನು ಕೂಡ ಗಾಬರಿಯಾಗಿ ನಗರ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಭವಾನಿ ಅವರು ಮಗುವನ್ನು ಕರ್ಕೊಂಡು ಸೀದಾ ನಗರ ಠಾಣೆಗೆ ಬರ್ತಾರೆ. ನಗರ ಠಾಣೆಗೆ ಬಂದು ನಡೆದಂತ ಘಟನೆ ಸಂಪೂರ್ಣವಾಗಿ ಪೊಲೀಸರ ಮುಂದೆ ವಿವರಿಸಿ ಆ ಮಗುವನ್ನ ತಾಯಿಗೆ ಹಸ್ತಾಂತರಿಸಿರ್ತಕ್ಕಂಥ. ಓಕೆ, ಥ್ಯಾಂಕ್ ಯು ಸಚಿನ್, ನಿಮ್ಮೆಲ್ಲ ಮಾಹಿತಿಗಾಗಿ.